ಅಮೆರಿಕ, ಇಸ್ರೇಲ್, ಇರಾನ್ಗಳ ಸಂಘರ್ಷದಲ್ಲಿ ಕೊನೆಗೆ ಪಾಕಿಸ್ತಾನ ಸಂಪೂರ್ಣ ಲಾಭ ಪಡೀತ. ಸ್ವತಃ ಬಹಳಷ್ಟು ಆಂತರಿಕ ಸಮಸ್ಯೆಗಳಿಂದ ಜರ್ಜರಿತವಾಗಿರುವ ಪಾಕಿಸ್ತಾನದಂತಹ ದೇಶ ಭಾರತ ಸರ್ಕಾರದ ಧೋರಣೆಯಿಂದಾಗಿ ಈಗ ಜಾಗತಿಕವಾಗಿ ಗೌರವ ಪಡೆಯುವಂತಾಯ್ತ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಹಾಗೂ 2 ವಾರಗಳ ಕದನ ವಿರಾಮದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹೆಸರು ಮುಂಚೂಣಿಗೆ ಬಂದಿರೋದು ಜಾಗತಿಕ ರಾಜಕಾರಣದಲ್ಲಿ ಅಚ್ಚರಿಯ ಜೊತೆಗೆ ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನಡೀಬೇಕಿದ್ದ ಸಂಭಾವ್ಯ ಭೀಕರ ದಾಳಿಯನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳೋಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ಮನವಿನೇ ಕಾರಣ ಅನ್ನುವಂತೆ ಎಲ್ಲೆಡೆ ಚರ್ಚಿತವಾಗ್ತಿದೆ. ಇದು ಭಾರತಕ್ಕೆ ಚಿಂತೆಯ ವಿಷಯ ಹೌದಾ ಅಥವಾ ಇದು ಕೇವಲ ಒಂದು ಅಂತಾರಾಷ್ಟ್ರೀಯ ನಾಟಕ? ದಶಕಗಳಿಂದ ಭಯೋತ್ಪಾದನೆಯ ಪೋಷಕ ರಾಷ್ಟ್ರ ಅಂತ ಹಣೆಪಟ್ಟಿ ಹೊತ್ತಿದ್ದ ಪಾಕಿಸ್ತಾನಕ್ಕೆ ಇಂದು ಹಠಾತ್ತನೆ ಜಾಗತಿಕ ಶಾಂತಿ ಸಂಧಾನಕಾರನ ಪಟ್ಟ ಸಿಕ್ಕಿದ್ ಹೇಗೆ? ಭಾರತ ಈ ನಿರ್ಣಾಯಕ ಹಂತದಲ್ಲಿ ಎಲ್ಲಿ ಎಡವಿತು ಅಥವಾ ಬೇಕು ಅಂತಾನೆ ಈ ಸಂಕೀರ್ಣ ಪ್ರಕ್ರಿಯೆಯಿಂದ ದೂರ ಉಳಿತ? ಅಸಲಿಗೆ ಇದು ಪಾಕಿಸ್ತಾನದ ರಾಜತಾಂತ್ರಿಕ ಗೆಲುವ ಅಥವಾ ಅಮೆರಿಕ ತನ್ನನ್ನ ತಾನು ಇಕ್ಕಟ್ಟಿನಿಂದ ರಕ್ಷಿಸಿಕೊಳ್ಳೋಕೆ ಕಂಡುಕೊಂಡ ಸುರಕ್ಷಿತ ಹಾದಿನ? ಈ ಎಲ್ಲ ಪ್ರಶ್ನೆಗಳು ಇವತ್ತು ವಿಶ್ವದಾದ್ಯಂತ ಚರ್ಚಿತವಾಗ್ತಿದೆ. ವಿದೇಶಾಂಗ ನೀತಿಯಲ್ಲಿನ ಅಸ್ಥಿರತೆ ಇಂದು ಭಾರತವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯನ್ನ ಶಮನಗೊಳಿಸೋಕೆ ನೆರೆಯ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಯಶಸ್ವಿಯಾಗಿರೋದು ಭಾರತ ವಿಶ್ವಗುರು ಅನ್ನೋ ಪ್ರಚಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪಾಕಿಸ್ತಾನದಂತಹ ವಿಫಲ ದೇಶವೊಂದರ ನಾಯಕತ್ವವನ್ನ ಬಹಿರಂಗವಾಗಿ ಶ್ಲಾಘಿಸಿ ಅವರ ಕೋರಿಕೆಯ ಮೇರೆಗೆ ದಾಳಿಯನ್ನ ಹಿಂತೆಗೆದುಕೊಂಡಿರೋದಾಗಿ ಘೋಷಣೆ ಮಾಡಿರೋದು ಮೋದಿ ಸರ್ಕಾರದ ರಾಜತಾಂತ್ರಿಕತೆಯ ವೈಫಲ್ಯವನ್ನ ಎತ್ತಿ ತೋರಿಸ್ತಿದೆ. ದಶಕಗಳಿಂದ ಭಯೋತ್ಪಾದನೆಯ ಪೋಷಕ ರಾಷ್ಟ್ರ ಅಂತ ಭಾರತ ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತಿದ್ದ ಪಾಕಿಸ್ತಾನ ಇಂದು ಜಾಗತಿಕ ಶಾಂತಿ ಸಂಧಾನಕಾರನಾಗಿ ಹೊರಹೊಮ್ಮಿರೋದು ಭಾರತ ಸರ್ಕಾರದ ವಿದೇಶಾಂಗ ನೀತಿಯ ಅತಿದೊಡ್ಡ ಹಿನ್ನಡೆಯಾಗಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಪಾಕಿಸ್ತಾನದ ನಾಯಕತ್ವಕ್ಕೆ ಕೃತಜ್ಞತೆ ಸಲ್ಲಿಸಿರೋದು ಇಸ್ಲಾಮಾಬಾದ್ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಳೆದು ಹೋದ ವರ್ಚಸ್ಸನ್ನ ಮರಳಿ ಪಡೆಯಲು ದಾರಿ ಮಾಡಿಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ಇಡೀ ವಿದ್ಯಮಾನದ ವಿವರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಟ್ರಂಪ್ರ ಸಾಮಾಜಿಕ ಜಾಲತಾಣದ ಪೋಸ್ಟ್ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸೋಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಾಗ ಪಾಕಿಸ್ತಾನದ ನಾಯಕರು ಮಧ್ಯಸ್ಥಿಕೆ ವಹಿಸಿ ಅದನ್ನ ತಡೆದಿದ್ದಾರೆ ಅನ್ನೋದು ಅಧಿಕೃತವಾಗಿ ಹೊರಬಿದ್ದಿದೆ. ವಾಸ್ತವವಾಗಿ ಈ ಮಹತ್ವದ ಪಾತ್ರಕ್ಕೆ ಭಾರತದಷ್ಟು ಸೂಕ್ತವಾದ ರಾಷ್ಟ್ರ ಮತ್ಯಾವುದೂ ಇರಲಿಲ್ಲ. ಯಾಕಂದ್ರೆ ಭಾರತಕ್ಕೆ ಅಮೆರಿಕವೂ ಮಿತ್ರ ರಾಷ್ಟ್ರ, ಇರಾನೂ ಮಿತ್ರ ರಾಷ್ಟ್ರ. ಆದರೆ ನಿರ್ಣಾಯಕ ಸಂದರ್ಭದಲ್ಲಿ ಭಾರತ ಎಲ್ಲೋ ಎಡವಿದೆ. ಈ ರಾಷ್ಟ್ರಗಳ ವಿಶ್ವಾಸವನ್ನ ಗಳಿಸಿಕೊಳ್ಳುವಲ್ಲಿ ಭಾರತ ವಿಫಲವಾದಂತಿದೆ. ಈ ಮೂಲಕ ಜಾಗತಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನ ನಿಭಾಯಿಸುವ ಸುವರ್ಣಾವಕಾಶವನ್ನ ಭಾರತ ಕೈಯಾರೆ ಕಳ್ಕೊಂಡಿದೆ. 3ನೇ ಜಾಗತಿಕ ಯುದ್ಧದ ಭೀತಿ ಹುಟ್ಟಿಸಿದ್ದ ಸಂಘರ್ಷವನ್ನ ನಿಲ್ಲಿಸಿದ ಕೀರ್ತಿಯನ್ನ ನೆರೆಯ ವಿರೋಧಿ ರಾಷ್ಟ್ರ ಪಡೆದುಕೊಳ್ಳುವುದು ಭಾರತದ ಪಾಲಿಗೆ ರಾಜತಾಂತ್ರಿಕವಾಗಿ ದೊಡ್ಡ ಹಿನ್ನಡೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಮೋದಿ ಸರ್ಕಾರದ ಪಾತ್ರವನ್ನ ವಿಶ್ಲೇಷಿಸಿದ್ರೆ ದೇಶದ ಹಿತಾಸಕ್ತಿಗಿಂತ ಹೆಚ್ಚಾಗಿ ವೈಯಕ್ತಿಕ ಪ್ರಚಾರಕ್ಕೆ ಆದ್ಯತೆ ನೀಡಿದಂತೆ ಭಾಸವಾಗ್ತಿದೆ. ಇಸ್ರೇಲ್ನೊಂದಿಗೆ ಅತಿಯಾದ ಆಪ್ತತೆ ಪ್ರದರ್ಶಿಸಿದ ಭಾರತ ಇರಾನ್ನಂತಹ ಹಳೆಯ ಮಿತ್ರ ರಾಷ್ಟ್ರದ ವಿಶ್ವಾಸವನ್ನ ಕಳೆದುಕೊಂಡಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಯುದ್ಧ ಆರಂಭವಾಗುವ 2 ದಿನಗಳ ಮೊದಲು ಪ್ರಧಾನಿ ಮೋದಿ ಅವರು ಇಸ್ರೇಲ್ಗೆ ಭೇಟಿ ನೀಡಿದ್ರು. ಆಮೇಲೆ ಇಡೀ ಪಶ್ಚಿಮ ಏಷ್ಯಾ ಹೊತ್ತಿ ಉರಿತಾ ಇದ್ರು. ಭಾರತದ ಕಡೆಯಿಂದ ಒಂದು ಸ್ಪಷ್ಟ ನಿಲುವು ಕಾಣಲಿಲ್ಲ, ಸರಿಯಾದ ಹೇಳಿಕೆಗಳು ಬರಲಿಲ್ಲ, ನಿರ್ಣಾಯಕ ಸಂಧಾನದ ಪ್ರಯತ್ನಗಳು ನಡೀಲಿಲ್ಲ. ಜಾಗತಿಕವಾಗಿ ತಾನೊಬ್ಬ ಪ್ರಭಾವಿ ನಾಯಕ ಅಂತ ಮಡಿಲ ಮೀಡಿಯಾಗಳಲ್ಲಿ ಬಿಂಬಿಸಿಕೊಳ್ಳುವ ಪ್ರಧಾನಿ ಈ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಸಮಯದಲ್ಲಿ ಅಮೆರಿಕ ಅಥವಾ ಇರಾನ್ ಮೇಲೆ ಪ್ರಭಾವ ಬೀರಲು ವಿಫಲವಾಗಿರೋದು ದೌರ್ಭಾಗ್ಯವೇ ಸರಿ. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಹೇಳುವಂತೆ ಮೋದಿ ಅವರ ಹೆಚ್ಚು ವೈಯಕ್ತಿಕೀಕರಿಸಿದ ರಾಜತಾಂತ್ರಿಕತೆಯು ಭಾರತದ ಸ್ಥಾನಮಾನವನ್ನ ಕುಗ್ಗಿಸಿದೆಯೇ ಹೊರತು ಹೆಚ್ಚಿಸಿಲ್ಲ. ಭಾರತದ ವಿದೇಶಾಂಗ ಸಚಿವಾಲಯ ಪಾಕಿಸ್ತಾನವನ್ನ ಕೇವಲ ಒಬ್ಬ ದಳ್ಳಾಳಿ ಅಂತ ಕರೆದು ಸುಮ್ಮನಾಗಬಹುದೇ ಹೊರತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಸಿಗ್ತಿರುವ ಈ ಮಾನ್ಯತೆಯನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿರುವ, ಅಂತಾರಾಷ್ಟ್ರೀಯ ಸಾಲಕ್ಕಾಗಿ ಹಬ್ಬಹಬ್ಬಿಸುತ್ತಿರುವ ದೇಶ. ಅಲ್ಲಿನ ಪ್ರಧಾನಿಗೆ ಸ್ವತಃ ಅವರ ದೇಶದಲ್ಲೇ ವ್ಯಾಪಕ ವಿರೋಧ ಇದೆ. ಇಂತಹ ದೇಶ ಇಬ್ಬರು ಬಲಿಷ್ಠ ಶತ್ರುಗಳ ನಡುವೆ ಸಂಧಾನ ಮಾಡಿಸುವಷ್ಟು ಸಾಮರ್ಥ್ಯ ಹೊಂದಿದೆಯಾ ಅನ್ನೋದು ಜಾಗತಿಕ ವಿಶ್ಲೇಷಕರ ದೊಡ್ಡ ವಾದವಾಗಿದೆ. ಇಲ್ಲಿ ನಾವು ಅಮೆರಿಕದ ತಂತ್ರಗಾರಿಕೆಯನ್ನ ಮರೆಯುವಂತಿಲ್ಲ. ಅಮೆರಿಕಕ್ಕೆ ಇರಾನ್ ಜೊತೆಗಿನ ನೇರ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿತಾಸಕ್ತಿಗಳಿಗೆ ತೀವ್ರ ಧಕ್ಕೆ ತರುವ ಭೀತಿ ಇತ್ತು. ಹೀಗಾಗಿ ತನಗೆ ಮುಖಭಂಗ ಆಗದಂತೆ ಯುದ್ಧದಿಂದ ಹಿಂದೆ ಸರಿಯೋಕೆ ಅಮೆರಿಕಕ್ಕೆ ಪಾಕಿಸ್ತಾನದಂತಹ ಒಂದು ವೇದಿಕೆಯ ಅಗತ್ಯ ಇತ್ತು. ಅಮೆರಿಕ ತನ್ನನ್ನ ತಾನು ಇರಾನ್ ಜೊತೆಗಿನ ಭೀಕರ ಯುದ್ಧದಿಂದ ರಕ್ಷಿಸಿಕೊಳ್ಳೋಕೆ ಪಾಕಿಸ್ತಾನವನ್ನ ಒಂದು ಗುರಾಣಿಯಾಗಿ ಬಳಸಿಕೊಂಡಿರಬಹುದು.
ಅಂದ್ರೆ ಇದು ಪಾಕಿಸ್ತಾನದ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅಮೆರಿಕಕ್ಕೆ ಬೇಕಿದ್ದ ಒಂದು ಎಕ್ಸಿಟ್ ರೂಟ್, ಅಂದ್ರೆ ಹೊರಬರುವ ಹಾದಿ ಅನ್ನೋದು ಸ್ಪಷ್ಟ. ಪಾಕಿಸ್ತಾನ ಕೇವಲ ಒಬ್ಬ ದಲ್ಲಾಳಿಯಂತೆ ಅಮೆರಿಕದ ಕೆಲಸವನ್ನ ಮಾಡಿಕೊಟ್ಟಿದೆ ಅಂತ ಅನ್ಬೋದು. ಆದ್ರೆ ಪಾಕಿಸ್ತಾನ ಇಂತಹ ಮಹತ್ವದ ಪಾತ್ರಕ್ಕೆ ಆಯ್ಕೆಯಾಗಿದ್ದೇ ಭಾರತದ ದೊಡ್ಡ ವೈಫಲ್ಯ. ಭಾರತ ಸರ್ಕಾರ ಪಾಕಿಸ್ತಾನವನ್ನ ಜಾಗತಿಕವಾಗಿ ಒಂಟಿಯಾಗಿಸುವ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾಗಲೇ ಪಾಕಿಸ್ತಾನ ಅಮೆರಿಕದ ಶ್ವೇತಭವನದಲ್ಲಿ ತನ್ನ ಪ್ರಭಾವ ಉಳಿಸಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿಕೊಂಡಿರುವುದು ಆಶ್ಚರ್ಯಕರವಾಗಿದೆ. ಆಪರೇಷನ್ ಸಿಂಧೂರ್ನಂತಹ ಮಹತ್ವದ ಕಾರ್ಯಾಚರಣೆಗಳನ್ನ ದಿಢೀರಾಗಿ ಸ್ಥಗಿತಗೊಳಿಸಿದ ಭಾರತದ ನಿರ್ಧಾರದ ಹಿಂದೆ ಅಮೆರಿಕದ ಒತ್ತಡ ಇತ್ತ ಅನ್ನೋ ಅನುಮಾನಗಳು ಈಗ ಬಲವಾಗ್ತಿವೆ. ಅಲಿಪ್ತ ಚಳುವಳಿಯ ನಾಯಕನಾಗಿ ಗುರುತಿಸಿಕೊಂಡಿದ್ದ ಭಾರತ ಇಂದು ಕೇವಲ ಅಮೆರಿಕ ಹಾಗೂ ಇಸ್ರೇಲ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಅನ್ನೋ ಅನುಮಾನ ಮೂಡ್ತಿದ್ದು, ಇದು ಭಾರತದ ಈಗಿನ ವಿದೇಶಾಂಗ ನೀತಿಗೆ ಹಿಡಿದ ಕನ್ನಡಿಯಾಗಿದೆ. ಈ ಮಧ್ಯಸ್ಥಿಕೆಯ ಬಗ್ಗೆ ನಾವು ಅತಿಯಾದ ಆತಂಕ ಪಡಬೇಕಿಲ್ಲ. ಪಾಕಿಸ್ತಾನದ ಈ ಹೊಸ ಶಾಂತಿ ದೂತ ಅವತಾರ ಕೇವಲ ತಾತ್ಕಾಲಿಕ ಮತ್ತು ಸ್ವಾರ್ಥ ಪ್ರೇರಿತವಾದದ್ದು. ಆರ್ಥಿಕ ಸಹಾಯಕ್ಕಾಗಿ ಅಮೆರಿಕದ ಮುಂದೆ ಕೈ ಚಾಚಿರುವ ಪಾಕಿಸ್ತಾನಕ್ಕೆ ಈ ಸಂಧಾನ ಒಂದು ಅನಿವಾರ್ಯತೆಯಾಗಿತ್ತು. ಇತಿಹಾಸದುದ್ದಕ್ಕೂ ಪಾಕಿಸ್ತಾನ ಅಮೆರಿಕದ ಪದಾತಿ ಸೈನಿಕನಂತೆ ಕೆಲಸ ಮಾಡಿದ ಉದಾಹರಣೆಗಳು ಬೇಕಾದಷ್ಟಿವೆ. ಈಗಿನ ಕದನ ವಿರಾಮ ಕೇವಲ 2 ವಾರಗಳದ್ದು. ಇದು ಶಾಶ್ವತ ಶಾಂತಿಯಲ್ಲ. ಬದಲಿಗೆ ಉಭಯ ರಾಷ್ಟ್ರಗಳು ತಮ್ಮ ಮುಂದಿನ ಸಮರ ತಂತ್ರಗಳನ್ನು ರೂಪಿಸಿಕೊಳ್ಳೋಕೆ ಪಡೆದ ಅಲ್ಪ ವಿರಾಮ ಮಾತ್ರವಾಗಿರಬಹುದು. ಇರಾನ್ನ 10 ಅಂಶಗಳ ಪ್ರಸ್ತಾವನೆ ಮತ್ತು ಅಮೆರಿಕದ 15 ಅಂಶಗಳ ಬೇಡಿಕೆಗಳ ನಡುವೆ ಸಮನ್ವಯ ಸಾಧಿಸೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಪಾಕಿಸ್ತಾನದ ಪಾತ್ರವು ಕೇವಲ ಒಂದು ಕಾಗದದ ದೋಣಿಯಂತಿದೆ. ಅದು ಅಲೆಯ ಅಬ್ಬರಕ್ಕೆ ಯಾವಾಗ ಬೇಕಾದರೂ ಮುಳುಗಬಹುದು. ಭಾರತ ಸರ್ಕಾರ ತನ್ನ ವಿದೇಶಾಂಗ ನೀತಿಯನ್ನ ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಮತ್ತು ವಿಶ್ವಗುರು ಎಂಬ ಘೋಷಣೆಗಳಿಗಾಗಿ ಬಳಸಿಕೊಳ್ಳುವುದನ್ನು ನಿಲ್ಲಿಸಬೇಕಿದೆ. ಇಂದಿನ ಅನಿಶ್ಚಿತ ಜಾಗತಿಕ ಪರಿಸ್ಥಿತಿಯಲ್ಲಿ ಯಾರು ವಿಜಯಿ ಮತ್ತು ಯಾರು ಪರಾಜಿತರು ಅಂತ ನಿರ್ಧರಿಸೋದು ಕಷ್ಟವಾದರೂ ಪಾಕಿಸ್ತಾನಕ್ಕೆ ಇಂತಹ ವೇದಿಕೆ ಲಭಿಸಿದ್ದು ಭಾರತಕ್ಕೆ ಶುಭ ಸುದ್ದಿಯಲ್ಲ. ಜಾಗತಿಕವಾಗಿ ಪಾಕಿಸ್ತಾನದಂತಹ ತೀರಾ ದುರ್ಬಲ ರಾಷ್ಟ್ರಗಳು ಪ್ರಭಾವಶಾಲಿಯಾಗೋದು ನಮ್ಮ ಭದ್ರತೆಗೆ, ಹಿತಾಸಕ್ತಿಗಳಿಗೆ ಧಕ್ಕೆ ತರಬಹುದು. ಈ 2 ವಾರಗಳ ಕದನ ವಿರಾಮದ ನಂತರ ಜಗತ್ತು ಯಾವ ದಿಕ್ಕಿನತ್ತ ಸಾಗತ್ತೆ ಅನ್ನೋದರ ಮೇಲೆ ಪಾಕಿಸ್ತಾನದ ಈ ಸಾಧನೆಯ ನಿಜವಾದ ಮುಖ ಅನಾವರಣಗೊಳ್ಳಲಿದೆ. ಅಲ್ಲಿಯವರೆಗೆ ಭಾರತ ತನ್ನ ವಿದೇಶಾಂಗ ನೀತಿಯನ್ನ ಮರುರೂಪಿಸಿಕೊಳ್ಳುವ ಮತ್ತು ಜಾಗತಿಕ ಬೆಳವಣಿಗೆಗಳನ್ನ ಎಚ್ಚರಿಕೆಯಿಂದ ಅವಲೋಕಿಸುವ ಅಗತ್ಯವಿದೆ. ಇಲ್ಲದೇ ಇದ್ರೆ ಜಾಗತಿಕ ಚದುರಂಗದಾಟದಲ್ಲಿ ಭಾರತ ಕೇವಲ ಒಬ್ಬ ಪ್ರೇಕ್ಷಕನಾಗಿ ಉಳಿಬೇಕಾದೀತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.